ಕೆಲವೊಬ್ರು ಮನೇಲಿ ಹೊಡಿಯೋದು ಮಾಡೋದು ಮಾಡ್ತಾರೆ ತೊಗೊಂಡು ಬಂದಿಲ್ಲ ಅಂತಂದರೆ. ಸೊ ಇದೆಲ್ಲ ತುಂಬ ತಪ್ಪಾಗುತ್ತೆ, ಮಕ್ಕಳಿಗೆಲ್ಲ ಕೊಡಲ್ಲ ಅಂತಂದರು. ಆಮೇಲೆ ನನ್ನ ನೋಡಿದ್ರೆ ಸ್ಕೂಲ್ ಹುಡುಗಿ ಥರ ಕಾಣಿಸಲ್ವ ಅಂಕಲ್ ಅಂತ ಕೇಳಿದೆ. ಹಿಂಗೆ ಶಿವರ್ ಆಗ್ತಾ ಇದೆ ಗೈಸ್, ಲಿಟ್ರಲಿ ಭಯ ಆಗ್ತಾ ಇದೆ ನನಗೆ. ಅವ್ರು ಏನಾದರೂ ಬೈದ್ಬಿಟ್ರೆ ಏನು ಮಾಡೋದು ಅಂತ. ನಮ್ಮ ಸಿಸ್ಟರ್ಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಜಡೆ ಎಲ್ಲ ಹಾಕ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ ಗೈಸ್. ಟಡಾಯ್ 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 ಟಡನ್ 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 ಟಡನ್. ಸೊ ಇವಾಗ ನಾನು ಸ್ಕೂಲ್ ಹುಡುಗಿ ಥರ ರೆಡಿಯಾಗಿದ್ದೀನಿ. ಗೊತ್ತಿಲ್ಲ ಸ್ಕೂಲ್ ಹುಡುಗಿ ಥರ ಕಾಣಿಸ್ತೀನೋ ಇಲ್ವೋ ಅಂತ ಹೇಳಿಬಿಟ್ಟು ಇವತ್ತೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಅನ್ಕೋತಾ ಇದ್ದೀನಿ. ಈಗ ಜಡೆನ ಹಿಂಗೆ ಹಾಕೊಳ್ಳೋದಕ್ಕೆ ನಂದು ಕಟ್ಟಿದ್ದೆ ಕೂದಲು, ಅದು ಜಡೆ ಆಗಲ್ಲ ಅಂತ ಅರ್ಧ ಹಾಕಿ ಹಿಂಗೆ ಬಿಟ್ಬಿಡೋದು. ಹಾಕ್ಬಿಟ್ಟಲ್ವಾ, ಇವಳು ನನಗೆ ಅಜ್ಜಿ ಥರ ಆಗ್ತಾ ಇದ್ದಾಳೆ. ಮೇಲೆ ಕೆಳಗಡೆ ಹಾಕು. ಅಜ್ಜಿ ಥರ ಅಲ್ಲ, ಇದು ಒಂದ್ಸಲ ಚೆಕ್ ಮಾಡೋಣ ರಿಬ್ಬನ್ ಆಗುತ್ತಾ ಇಲ್ಲ. ಇಷ್ಟು ದೊಡ್ಡ ರಿಬ್ಬನ್ ಉಂಟಲ್ಲ, ಆದರೆ ಗೊಂಡೆ ಹಾಕ್ಲಿಕ್ಕೆ ಬರ್ತದಾ? ಸಾಕು ಬಿಡಿ. ನೋಗ तस्सी वैर ऐसी सोडे अमंत तस जाते की पडे करणार जाता जात नका असे सोड ಇಷ್ಟ ಆಗುತ್ತೆ. ಆಮೇಲೆ ನೋಡಿ ಇದು ಬೇಡ, ಇದ್ದಿದ್ದೆ ಅಷ್ಟು ಕೂದಲು ಎಲ್ಲ ಕಟ್ ಮಾಡಿಸಿದ್ರಲ್ಲ ನೀವು. ಕಮೆಂಟ್ ಮಾಡಿ ಗೈಸ್, ನಾನು ಸ್ಕೂಲ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ? ರಾಜು ಸ್ಕೂಲ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನ, ಕಾಲೇಜ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ, ಆಂಟಿ ಥರ ಕಾಣಿಸ್ತಾ ಇದ್ದೀನಿ ಅಂತ? ನೀನು ಆಂಟಿ ಅಂತ ಆ್ಯಡ್ ಮಾಡಿದ್ದಕ್ಕೆ ಎಲ್ಲರೂ ಆಂಟಿ ಅಂತ ಕಾಮೆಂಟ್ ಮಾಡ್ತಾರೆ. ಇಲ್ಲ ಅಮ್ಮ ಅಮ್ಮ ಡಿಪ್ರೆಷನ್. ನಮ್ಮ ಅಮ್ಮನ ತಲೆ ಒಳಗಡೆ ಏನು ನೋಡ್ತಾ ಇದೆ ಗೊತ್ತಾ ಇವಾಗ? ನಮ್ಮಮ್ಮ ನಮ್ಗೆ ಜಡೆನೇ ಹಾಕಿಲ್ಲ ಗೈಸ್. ನಮ್ಮ ಅಮ್ಮನ ತಲೆ ಒಳಗಡೆ ಇವಾಗ ಏನು ನೋಡ್ತಾ ಇದೆ ಗೊತ್ತು? ನಾವು ಇವಾಗ ಮಾಡೋಕೆ ಹೋಗ್ತಿರೋಂಥ ಸೋಷಿಯಲ್ ಎಕ್ಸ್ಪೆರಿಮೆಂಟ್ನ ಅವ್ರ ತಲೆಗೆ ಹಾಕೊಂಡಿದ್ದಾರೆ. ಇವಾಗ ಯೋಚನೆ ಮಾಡ್ತಾ ಇದ್ದಾರೆ, ಅಲ್ಲಿ ಹೋದಾಗ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು? ಬಾರಿಗೆಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಹೇಳಿ ಹೇಳಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಇವತ್ತು ಸ್ಯಾಟರ್ಡೆ, ಒಂದು ವ್ಲಾಗ್ ಮಾಡೋಣ, ಒಂದು ಕ್ರೇಜಿ ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಪೇಟೆಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮದು ಭಟ್ಕಳಕ್ಕೆ ಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಒಂದು ಥಾಟ್ ಬಂತು. ಸೊ ಈ ಥರ ಒಂದು ಕಾನ್ಸೆಪ್ಟ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ರೆಡಿಯಾಗಿರೋದು ಫುಲ್ ಸ್ಕೂಲ್ ಹುಡುಗಿ ಥರ ರೆಡಿಯಾಗಿದ್ದೀನಿ. ಗೊತ್ತಿಲ್ಲ ಹಂಗೆ ಕಾಣಿಸ್ತಾ ಇದ್ದೀನೋ ಇಲ್ವೋ ಅಂತ. ಸ್ಕೂಲ್ ಹುಡುಗಿ ಥರ ಹೋಗಿ ಈಗ ಯಾವುದೆಲ್ಲ ಈಗ ಸ್ಕೂಲ್ ಮಕ್ಕಳಿಗೆ ಕೊಡಬಾರ್ದು, ಅಂದರೆ ಮಕ್ಕಳಿಗೆ ಯಾವುದೆಲ್ಲ ಕೊಡಬಾರ್ದು ಅನ್ನೋದೊಂದಿಷ್ಟು ವಸ್ತುಗಳಿರುತ್ತೆ. ಈಗ ಡ್ರಿಂಕ್ಸ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಈ ಥರದ್ದೆಲ್ಲ ಕೆಲವೊಂದಿಷ್ಟು ಪ್ರೊಹಿಬಿಟೆಡ್. ಸೊ ಮಕ್ಕಳಿಗೆ ಅದನ್ನು ಕೊಡೋ ಹಾಗೆ ಇಲ್ಲ. ಸೊ ಹಾಗಾಗಿ ಈ ಥರದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರಾ ಜನರು? ಕೇಳಿದ ತಕ್ಷಣ ಕೊಡ್ತಾ ಇದ್ದಾರಾ ಅಥವಾ ಕೊಡ್ತಾ ಇಲ್ವಾ ಅನ್ನೋದು ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಸೊ ಹೋಗಿ ನಾನು ಡ್ರಿಂಕ್ಸ್ ಕೊಡಿ ಅಂತ ಹೇಳಿದ ತಕ್ಷಣ, ಇವಾಗ ಬಾರ್ ಹತ್ರ ಹೋಗ್ಬಿಟ್ಟು ಡ್ರಿಂಕ್ಸ್ ಕೊಡಿ ಅಂತ ಹೇಳಿದ ತಕ್ಷಣ ಕೊಡ್ತಾರಾ? ಸಿಗರೇಟ್ ಕೊಡಿ ಅಂದರೆ ಕೊಡ್ತಾರಾ? ಎಲ್ಲನೂ ನೋಡೋಣ, ಕೇಳೋಣ. ಸೊ ಈಗ ಎಷ್ಟೊಂದು ಜನ ಪೇರೆಂಟ್ಸ್ಗಳಿರ್ತಾರೆ, ಅವ್ರ ಮಕ್ಕಳನ್ನ ಕಳಿಸ್ಬಿಟ್ಟು ತೊಗೊಂಡು ಬನ್ನಿ ಅಂತೇಳಿ ಕಳಿಸ್ತಾರೆ. ಸೊ ಅದರಿಂದ ಅವ್ರ ಮಕ್ಕಳಿನ ಮೇಲೆ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಈ ಥರದ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಒಂದು ಸ್ವಲ್ಪ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋಂಥ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ಇರಲಿ, ಯಾಕಂದರೆ ಫಸ್ಟ್ ಟೈಮ್ ಈ ಥರ ಅಟೆಂಪ್ಟ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಬಾರ್ ಒಳಗಡೆ ಹೋಗೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಗೊತ್ತಿಲ್ಲ ಯಾವ ಥರ ಮಾಡ್ತೀನಿ ಏನು ಎತ್ತ ಅಂತ. ನೋಡೋಣ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಅಕ್ಕಂದ್ರು ರೆಡಿ ಆಗಿದ್ದಾರೆ. ನಮ್ಮ ಅಕ್ಕ ಏನು ನಮ್ಮನ್ನು ಈ ಥರ ರೆಡಿ ಮಾಡಿದ್ದಾರೆ ಇವಾಗ. ಸೊ ಬನ್ನಿ, ಆರ್ ಯು ಗೈಸ್ ರೆಡಿ? ಹೋಗೋಣವಾ? ಓಕೆ ಬನ್ನಿ. ಸೊ ಇವಾಗ ಸ್ಕೂಲ್ ಬ್ಯಾಗ್ ಎಲ್ಲ ಇದು ಸ್ಕೂಲ್ ಬ್ಯಾಗ್ ಅಲ್ಲ, ಪೂಮಾ ಬ್ಯಾಗ್. ಪರವಾಗಿಲ್ಲ, ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಓ, ಚಪ್ಪಲಿನೂ ಸ್ಕೂಲ್ದು ಹಾಕೋಬೇಕಾ? ಅದು ಬೇಡ, ಸ್ಲಿಪ್ಪರ್ ಹಾಕೋತೀನಿ, ಗೊತ್ತಾಗಲ್ಲ ಅವ್ರಿಗೆ. ಅವ್ರೇನು ಕಾಲು ನೋಡ್ತಾರ ನಂದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಇನ್ ಕೇಸ್ ಅವ್ರು ಫೈಂಡ್ ಔಟ್ ಮಾಡಿ ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂತೆಲ್ಲ ಅಂದ್ಕೊಂಡ್ಬಿಟ್ರೆ ಫ್ಲಾಪ್ ಆಗುತ್ತೆ. ಹಾಂ, ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸೊ ಇವಾಗ ನಾನು ಮತ್ತು ಅಕ್ಕ, ಇನ್ನೊಬ್ಳು ಬರ್ತಾ ಇದ್ದಾಳೆ ಹಿಂದೆಗಡೆ ನಡ್ಕೊಂಡು. ಇವಾಗ ಅಲ್ಲಿ ನಮ್ಮದು ವೆಹಿಕಲ್, ಅಂದರೆ ನಮ್ಮದು ಗಾಡಿ ಎಲ್ಲಿದೆ. ಸೊ ಹಾಗಾಗಿ ಆ ಕಡೆಗೆ ಹೋಗಿ ತೊಗೊಂಡು ಇವಾಗ ಹೊರಡಬೇಕು.
ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಫಸ್ಟ್ ಆಫ್ ಆಲ್ ಗಾಡಿನೇ ಓಡಿಸ್ಬಾರ್ದು ಮಾಡ್ತಾರೆ. ಅಂಗಡಿ ಇದೆ, ಸಿಗರೇಟ್ ಅವರು ಹಾಕಿದಾರಂತೆ ಪರ್ಟಿಕ್ಯುಲರ್ ಆಗಿ, ಯಾವುದು ಸ್ಕೂಲ್ ಮಕ್ಳಿಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಾಕಿದಾರಂತೆ. ಸೊ ಹಾಗಾಗಿ ಅವ್ರ ಹತ್ರನೇ ಹೋಗಿ ಫಸ್ಟ್ ಟೆಸ್ಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಆದರೆ ಸ್ವಲ್ಪ ಭಯ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಜನ ಬೇರೆ ಅಲ್ಲಿ ಇದ್ದಾರೆ, ಏನು ಮಾಡೋದಂತ ನೋಡಬೇಕು. ನಮ್ಮ ಅಂಕಲಿಗೆ ಕೊಡೋಕ್ಕೆ ಮನ್ಸಂತ ಅಂಕಲಿಗೆ ಮನದಿತ್ತೆ ಮಿ ತುಕ್ಕಚ್ಚು ಮುಡ್ಕ ನಾಲ್ಕು ಹೊಸಂಗ್ಲಿಲ್ಲ ಹಿಂಗೆ ಶಿವರ್ ಆಗ್ತಾ ಇದೆ ಗೈಸ್, ಲಿಟ್ರಲಿ ಭಯ ಆಗ್ತಾ ಇದೆ ನನಗೆ. ಅವ್ರು ಏನಾದರೂ ಬೈದ್ಬಿಟ್ರೆ ಏನು ಮಾಡೋದು ಅಂತ. ಒಂದು ಸಿಗರೇಟ್ ಕೊಡಿ, ಒಂದು ಸಿಗರೇಟ್, ಒಂದು ನಿಮಿಷ. ಆ್ಯಕ್ಚುಲಿ ನಾವೊಂದು ಕಾನ್ಸೆಪ್ಟ್ ವಿಡಿಯೋ ಮಾಡ್ತಾ ಇದ್ವಿ. ಸೊ ಈ ಥರ ಯಾರಾದರೂ ಬಂದು ಸ್ಕೂಲ್ ಮಕ್ಳಿಗೆ ಕೇಳಿದ್ರೆ ಕೊಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ವಿಡಿಯೋ. ಸೊ ಅಂದರೆ ಕೆಲವೊಬ್ರು ಕಳಿಸ್ತಾರಲ್ವಾ, ಪೇರೆಂಟ್ಸೇ ಕಳಿಸ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿಂದ ಪ್ರಿಪೇರ್ ಆಗಿ ಬಂದಿದೆ. ನೀನೇ ಕರೆದಿಯಲ್ಲ, ಹೌದಾ? ಕೊಡಬಾರ್ದು. ಮಕ್ಕಳು ಯಾರಾದ್ರೂ ಕಳಿಸಿದ್ರು ಸಹ ಅಪ್ಪನ ಕೊಟ್ಟು ಕೂಡಲೇ ಹೇಳ್ತೀವಿ ನಾವು ಮಕ್ಕಳಿಗೆ, ಯಾವುದೇ ಕಾರಣಕ್ಕೂ ಅಪ್ಪನ ಕೈಲಿ ಹೇಳ ನನ್ನ ಹತ್ರ ತರಿಸು ಕಳಿಸ್ಬೇಡಿ ಹೇಳುವ ಮಾತು. ಇನ್ನು ಅದಕ್ಕೂ ಮುಂಚೆನೆ ಅಂಕಲ್ ಅಂದಿಲ್ಲ ಅಲ್ಲ, ನೀವು ಕೊಟ್ಟಾಗ ಈ ಮಾತನ್ನ ಹೇಳ್ತಿದ್ದೆ. ಹೌದಾ? ಕೊಡ್ತಿದ್ದೆ, ಕೊಟ್ಟಾಗ ಈ ಮಾತನ್ನ ಹೇಳ್ತಿದ್ದೆ. ಅದಕ್ಕಿಂತ ಮುಂಚೆ ನೀವು ಮಕ್ಕಳಿಗೆ ಹೇಳ್ಬಿಡಿ, ಎಜುಕೇಟ್ ಮಾಡ್ಬಿಡಿ. ಕೊಡ್ಲೇಕ್ಕೆ ಇಷ್ಟಪಡ್ತೀರಾ? ಅಲ್ಲ ಎಂತ ಹೇಳೋದು ನಾನು ಆ್ಯಕ್ಚುಲಿ ಏನಂತ ಹೇಳಿದರೆ, ಪೇರೆಂಟ್ಸ್ಗಳು ಫಸ್ಟ್ ಆಫ್ ಆಲ್ ಇದನ್ನು ಪೇರೆಂಟ್ಸ್ಗಳನ್ನು ರೂಢಿ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ತುಂಬ ಕೆಲವರೆಲ್ಲ ಮರ್ತಾರೆ ಇಲ್ಲಿ. ಪೇರೆಂಟ್ಸ್ ಹತ್ರನೇ ಕೊಟ್ಕೊಂಡು ಬೈಕಲ್ಲಿ ನಿಲ್ಸ್ಕೊಂಡು ಮಕ್ಕಳ ಕೈಲಿ ಸ್ಟಾರ್ ತರಿಸೋದಂಥ, ವಿಮಾನ ತರಿಸೋವಂಥದ್ದು, ಹಿಂಗಿದೆಲ್ಲ ಆಗ್ತದೆ. ನಿಜವಾಗಿ ಅದು ತಪ್ಪು. ಯಾಕಂದರೆ ಪೇರೆಂಟ್ಸ್ಗಳು ಇನ್ನೂ ಅವರಿಗೆ ಒಂದು ತಿಳುವಳಿಕೆ ಬರಲಿಲ್ಲ. ಆ್ಯಕ್ಚುಲಿ ಪೇರೆಂಟ್ಸ್ ಎದುರುಗಳೇ ಈ ಒಂದು ಹ್ಯಾಬಿಟನ್ನು ಮಾಡೋದು ದೊಡ್ಡ ತಪ್ಪು. ಅದು ಅಲ್ಲದೆ ಸಹ ಪೇರೆಂಟ್ಸ್ ಕೈಯಲ್ಲಿ ಈ ಒಂದು ಇದನ್ನು ತರ್ತಾರೆ. ನಿಜವಾಗಿ ಸಮಾಜಕ್ಕೆ ಹೇಳುವಂಥದ್ದಂದರೆ ಯಾವುದೇ ಕಾರಣಕ್ಕೂ ಯಾವ ಪೇರೆಂಟ್ಸು ಸಹ ಅಂಥದ್ದನ್ನು ಮಾಡಬಾರ್ದು. ಆ್ಯಕ್ಚುಲಿ ನಾವು ಕೊಡುವುದಿಲ್ಲ, ಯಾವುದೇ ಒಂದು ಕಾರಣಕ್ಕೂ ಯೂನಿಫಾರ್ಮ್ ಹಾಕಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ನಾವು ಕೊಡುವುದಿಲ್ಲ. ಯೂನಿಫಾರ್ಮ್ ಇರಲಿಬೇಕಾದ್ರೆ ಸಣ್ಣ ಮಕ್ಕಳೇ ಇರಲಿ, ಯಾರಿಗೂ ಸಹ ಕೊಡುವುದಿಲ್ಲ ನಾವು. ಇವರು ಕೊಡ್ತಾ ಇರಲಿಲ್ವಂತೆ. ಸೊ ಎಲ್ಲ ಮಕ್ಕಳಿಗೂ ಅವ್ರು ಆಲ್ಮೋಸ್ಟ್ ಹೇಳ್ತಾರಂತೆ. ಸೊ ಯಾವುದೇ ಕಾರಣಕ್ಕೂ ಸಿಗರೇಟ್ನ ಕೊಡಬೇಡಿ ಅಂತ ಹೇಳಿಬಿಟ್ಟು ಅವರು ನಾನು ಅಂಕಲ್ಗೆ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ಕೊಡೋಕ್ಕಂತ ಬಂದರು. ಆಮೇಲೆ ನಾನು ಸ್ಟಾಪ್ ಮಾಡಿದೆ, ಬೇಡ ಅಂಕಲ್ ಅಂತ ಹೇಳ್ಬಿಟ್ಟು ಈ ಥರ ಒಂದು ವೀಡಿಯೋ ಮಾಡ್ತಾ ಇದ್ವಿ, ಕಾನ್ಸೆಪ್ಟ್ ವೀಡಿಯೋ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬೇರೆ ಕಡೆಗೆ ಹೋಗೋಣ. ಇವ್ರು ಕೊಡೋಕ್ಕೆ ಅಂದರೆ ಬಂದಿದ್ರು, ಆಮೇಲೆ ನಾನು ಕರೆದೆ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ರು ಅವ್ರು ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೆಕ್ಸ್ಟು ಮುಂದೆ ಹೋಗೋಣ. ಸೊ ಇವಾಗ ಇಲ್ಲೊಂದು ಶಾಪ್ ಇದೆ, ಸೊ ಅಲ್ಲಿ ಕೇಳ್ಕೊಂಡು ಬರೋಣ, ಕೊಡ್ತಾರಾ ಇಲ್ವಾ ನೋಡೋಣ. ಸೊ ಎಲ್ಲನೂ ನಾನು ಒಳಗಡೆ ಹೋಗಿದ್ದೆಲ್ಲ ಕ್ಯಾಪ್ಚರ್ ಆಗಲ್ಲ, ಬಿಕಾಸ್ ನಮ್ಗೆ ಇಲ್ಲಿ ಕರೆಕ್ಟಾಗಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಹೈಡ್ ಮಾಡಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಚೆಕ್ ಮಾಡೋಣ, ಅಲ್ಲಿ ಹೋಗ್ಬಿಟ್ಟು ಕೊಡ್ತಾರಾ ಇಲ್ವಾ ನೋಡೋಣ ಬನ್ನಿ. ಈ ಶಾಪ್ಗೆ ಹೋಗಿ ಮಾತಾಡಿರೋದು ಯಾವುದು ಕೂಡ ಕರೆಕ್ಟಾಗಿ ಕ್ಯಾಪ್ಚರೇ ಆಗಿಲ್ಲ, ಯಾಕಂತ ಗೊತ್ತಿಲ್ಲ. ಬರೀ ಬ್ಯಾಕ್ಗ್ರೌಂಡ್ ನಾಯ್ಸೇ ಬರ್ತಾಯಿತ್ತು, ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ಇವರು ಕೊಡೋದಕ್ಕೆ ಬಂದರು. ಆಮೇಲೆ ಹೇಳಿದ ತಕ್ಷಣ ನೀವು ಪೇರೆಂಟ್ಸ್ ಜೊತೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಬಂದೆ ಅಂತ ಹೇಳಿದ್ರು. ಕೊಡಕ್ಕೆ ರೆಡಿ ಆಗಿದ್ರು ಗೈಸ್. ಆಮೇಲೆ ಹೇಳಿದೆ ಕೊಡಬೇಡಿ ಅಂತ. ಪಾಪ ಅವ್ರು ಭಯ ಪಡ್ಕೊಂಡ್ಬಿಟ್ರು, ಏನು ಹೇಳ್ತಿದ್ದಾರೆ ಇವರು, ಏನು ಮಾಡ್ತಿದ್ದಾರೆ ಅಂತ ಅವರು. ಸೊ ಆಮೇಲೆ ಹೇಳ್ಬಿಟ್ಟು ಜಸ್ಟ್ ಹೇಳ್ಬಿಟ್ಟು ಬಂದಿದ್ದೀನಿ. ಅವ್ರು ಕೊಡೋಕೆ ಡೈರೆಕ್ಟಾಗಿ ಕೊಟ್ಬಿಟ್ರು, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದೆ. ಸಿಗರೇಟ್ ಇದೆಯಾ? ಸಿಗರೇಟ್ ಇದೆಯಾ? ಕಿಂಗ್ ಒಂದು. ಮಕ್ಕಳಿಗೂ ಕೊಡ್ತೀರಾ? ನನಗೆ ಹಾಂ ಹೌದು ಹಾಂ, ನನಗೆ ನಮ್ಮ ಅಂಕಲ್ ದುಡ್ಡು ಕೊಟ್ಟರು, ನಾನು ತೊಗೊಂಡು ಬಂದೆ ನನಗೆ ಬೇಕು ಅಂತ ಹೇಳಿಬಿಟ್ಟು. ಕೊಡ್ತೀರಾ ನನಗೆ? ಹಾಂ, ಅಂಕಲಿಗೆ ಕೊಡ್ತೀರಾ? ನನಗೆ ಕೊಡಲ್ವಾ? ಪಕ್ಕನಾ?
ಅಂದರೆ ಇವಾಗ ನಾವೊಂದು ಕಾನ್ಸೆಪ್ಟ್ ವಿಡಿಯೋ ಮಾಡ್ತಾ ಇದ್ವಿ ಅಂಕಲ್. ಅಂದರೆ ಯಾವ ಥರ ಅಂದರೆ ಒಂದು ಪಬ್ಲಿಕ್ ಒಂದು ಅವೇರ್ನೆಸ್ ಕೊಡೋಣ. ಈಗ ಯಾವುದೇ ಚಿಕ್ಕ ಮಕ್ಕಳು ಬಂದುಬಿಟ್ಟು ನಿಮ್ಮ ಹತ್ರ ಸಿಗರೇಟ್ ಕೇಳಿದ್ರೆ ಅಥವಾ ಈ ಥರ ಗುಟ್ಕಾಸ್ಗಳು ಕೇಳಿದ್ರೆ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಯಾಕಂದರೆ ಅವ್ರ ಪೇರೆಂಟ್ಸ್ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಅವ್ರ ಪೇರೆಂಟ್ಸ್ ಅವ್ರು ಬರೋಕ್ಕಾಗದಿದ್ದಾಗ ಅವ್ರು ಮಾಡೋಕ್ಕೆ ಅಂದರೆ ಬನ್ನಿ ಅಂತ ಹೇಳ್ತಾರೆ. ಅದರಿಂದ ಆ ಮಕ್ಕಳಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದನ್ನೆಲ್ಲ ತೊಗೊಂಡು ಅವ್ರು ಬರೀತಾರೆ ನೆಕ್ಸ್ಟ್ ಮಕ್ಕಳು. ನೀವು ಹೇಳೋದು ಸರಿನೇ. ಹಾಂ, ಆದ್ರೆ ಒಂದನೇಕದಲ್ಲಿ ನಾವು ಕೊಡ್ಲಿಲ್ಲ ಅಂತ ಹೇಳಲಿಕ್ಕೆ ಮಕ್ಕಳು ಕಳಿಸ್ಕೊಡ್ತಾರಲ್ಲ, ಅವಾಗ ಗಣಸರು ಬಂದಿಲ್ಲಿ ಗಲಾಟೆ ನೀವು ಮಾಡ್ತಾರೆ. ಅವಾಗ ಅವ್ರಿಗೆ ಪೇರೆಂಟ್ಸಿಗೆ ಹೇಳಬೇಕು ದಟ್ ನೀವು ಆ ಥರ ಮಕ್ಕಳಿಗೆ ಕಳಿಸ್ಬೇಡಿ. ನಿಮಗೆ ಬಂದು ನೀವು ಬೆನಿಗೆ ತೊಗೊಂಡೋಗಿ ಮಕ್ಕಳಿಗೆ ಕೊಡಬೇಡಿ. ಮಕ್ಕಳಿಗೆ ಅದು ನೀವು ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್. ಅದು ನಿಮ್ಮ ಹೇಳಬೇಕು. ಓಕೆನಾ? ಥ್ಯಾಂಕ್ಸ್. ವಿಡಿಯೋ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಅಂದರೆ ಒಂದು ಕಾನ್ಸೆಪ್ಟ್ ವಿಡಿಯೋ ಮಕ್ಕಳಿಗೆ ಬಂದರೆ ಯಾರಿಗೂ ನೆಕ್ಸ್ಟ್ ಟೈಮಿಂದ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಅಂದರೆ ಅದೇ ಅವ್ರ ಪೇರೆಂಟ್ಸ್ಗಳು ಕಳಿಸಿದ್ದಾರೆ ಅಂದರೂ ಕೂಡ ಕೊಡೋಕೆ ಹೋಗಬೇಡಿ. ಮಕ್ಕಳು ಬಂದರೆ ನಿಮ್ಗೆ ಯಾರಿಗೂ ಕೊಡೋಲ್ಲ, ನಿಮ್ಮ ಪೇರೆಂಟ್ಸ್ನ ಕಳಿಸ್ಕೊಡಿ ಅಂತ ಹೇಳಿ, ಆಯಿತಾ? ಥ್ಯಾಂಕ್ ಯು. ಅಂಕಲ್ ಕೊಡೋಕೆ ಬಂದರು. ಆಮೇಲೆ ಯಾರಿಗೆ ಅಂತ ಕೇಳಿದ್ರು. ನನಗೆ ಅಂತ ಹೇಳಿದೆ, ನಿಮ್ಗಾದ್ರೆ ಕೊಡಲ್ಲ ಅಂತಂದರು. ಅಂಕಲ್ಗಾದ್ರೆ ನನಗೆ ಅಂಕಲ್ 100 ರೂಪಾಯಿ ಕೊಟ್ಟರು, ತೊಗೊಂಡು ನಿನ್ಗೆ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟರು, ನಾನು ತೊಗೊಂಡು ಬರ್ತೀನಿ. ನನಗೆ ಅಂತ ಹೇಳಿದೆ, ನಿನ್ಗಾದ್ರೆ ಕೊಡಲ್ಲ ಅಂಕಲ್ಗಾದ್ರೆ ಕೊಡ್ತೀನಿ ಅಂತಂದರು. ಸೊ ಆಮೇಲೆ ಬೇಡ, ಅಂಕಲ್ಗಾದ್ರೂ ಕೊಡಬೇಡಿ, ಚಿಕ್ಕ ಮಕ್ಳು ಯಾರೇ ಬಂದರೂ ಕೊಡಬೇಡಿ ಅಂತ ಹೇಳಿದ್ರು. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ಚಿಕ್ಕ ಮಕ್ಕಳನ್ನ ಕಳಿಸ್ಕೊಡ್ತಾರೆ ಪೇರೆಂಟ್ಸು, ಅದಾದಮೇಲೆ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಪೇರೆಂಟ್ಸ್ಗಳು ಬಂದು ಜಗಳ ಮಾಡ್ತಾರೆ ಇಲ್ಲಿ ಅಂತ ಅಂದರು. ಅದು ಕೂಡ ತಪ್ಪಾಗುತ್ತೆ. ನೀವು ಅವ್ರಿಗೆ ಡೈರೆಕ್ಟಾಗಿ ಹೇಳಿ, ಸೊ ದಟ್ ಮಕ್ಕಳಿಗೆ ಯಾರೇ ಬಂದರೂ ಕೊಡೋಲ್ಲ, ಬೇಕಾದರೆ ನೀವೇ ಬಂದು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳಿದರು. ಪಾಪ ಚೆನ್ನಾಗಿ ಮಾತಾಡಿದ್ರು ಅಂಕಲು. ಸೊ ಈಗ ನೆಕ್ಸ್ಟ್ ಎಲ್ಲಾದರೂ ನೋಡೋಣ. ನೆಕ್ಸ್ಟ್ ಇವಾಗ ಅಲ್ಲಿ ಒಂದು ಡ್ರಿಂಕ್ಸ್ ಶಾಪ್ ಇದೆ, ಸೊ ಅಲ್ಲಿ ಚೆಕ್ ಮಾಡೋಣ. ಬನ್ನಿ ಹೋಗೋಣ. ಅಲ್ಲಿ ಒಂದು OT ಪ್ಯಾಕೆಟ್ ಕೊಡ್ತೀರಾ ಅಂಕಲ್? ಅಂದರೆ ನಾವೊಂದು ಕಾನ್ಸೆಪ್ಟ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಹಾಂ, ನಾ ವಾಚ್ ಇದಿಲ್ಲ ಅಲ್ರಿ OT ಪ್ಯಾಕೆಟ್ ಮಳ್ಳ ಹಸ್ಕನ್ ಕಲ್ಗನ್ಗಿಲ್ಲ ಅಂತ ಹೇಳಿದೆ. ಕೊಟ್ಟರು. ಆಮೇಲೆ ಕೊಡ್ತೀರಾ ಅಂಕಲ್ ಅಂದ ತಕ್ಷಣ ಪಾಪ ಅವ್ರು ಎದ್ರುಕೋಬಿಟ್ರು ಆ್ಯಕ್ಚುಲಿ. ಆಮೇಲೆ ಇಲ್ಲ ಕೊಡಲ್ಲ ಅಂತಂದ್ರು. ಆಮೇಲೆ ತುಂಬ ಕಸ್ಟಮರ್ಸ್ ಇದ್ರು, ಅವ್ರ ಹತ್ರ ಎಲ್ಲ ಮಾತಾಡಿ ಅವರಿಗೆಲ್ಲ ಕೊಟ್ಟಾದ್ಮೇಲೆ ನನ್ನ ಹತ್ರ ಬಂದರು. ಇಲ್ಲ ನಾವು ಕೊಡಲ್ಲ, ಆ ಥರ ಮಕ್ಕಳಿಗೆಲ್ಲ ಕೊಡಲ್ಲ ಅಂತಂದರು. ಆಮೇಲೆ ನನ್ನ ನೋಡಿದ್ರೆ ಸ್ಕೂಲ್ ಹುಡುಗಿ ಥರ ಕಾಣಿಸಲ್ವ ಅಂಕಲ್ ಅಂತ ಕೇಳಿದೆ. ಅದಕ್ಕೆ ಅವರು ಇಲ್ಲ, ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ, ಕಸ್ಟಮರ್ಸ್ ಇದ್ರಲ್ವಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಕೊಡಲ್ಲ, 21 ಇಯರ್ಸ್ ಮೇಲೇ ಕೊಡೋದು ಅಂತ ಹೇಳಿದ್ರು ಅವರು. ಇವಾಗ ನಾವು ಎಷ್ಟಾಗಿದ್ಯೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇನ್ನು ಮುಂದೆ ನೋಡೋಣ, ಮುಂದೆ ಯಾವ ಶಾಪಿಗೆ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಒಂದೊಂದು ಶಾಪ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ನೋಡೋಣ, ಮುಂದೆ ಮತ್ತೆ ಯಾವುದಾದ್ರೂ ಸಿಗರೇಟ್ ಶಾಪು ಸಿಕ್ತು ಅಂತಂದರೆ ತೊಗೊಂಡು ವೀಡಿಯೋನ ಮಾಡೋಣ. ಸೊ ಇವಾಗ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಇದರಿಂದ ಒಂದು ಹೇಳೋದೇನು ಅಂತಂದರೆ, ದಯವಿಟ್ಟು ಎಲ್ಲ ಈ ವಿಡಿಯೋನ ನೋಡ್ತಿರುವಂಥ ಪೇರೆಂಟ್ಸ್ಗಳಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ದಯವಿಟ್ಟು ನೀವು ಈ ಥರ ಯಾರಾದರೂ ಪೇರೆಂಟ್ಸ್ಗಳು ಕಳಿಸ್ಕೊಟ್ರೆ ನಿಮಗೆ ತೊಗೊಂಡು ಬನ್ನಿ ಅಂತ ಹೇಳಿದರೆ, ಈ ಥರ ಡ್ರಿಂಕ್ಸ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಾನು ತೊಗೊಂಡು ಬರೋದಿಲ್ಲ ಅಂತಲೇ ನೀವು ಡೈರೆಕ್ಟಾಗಿ ಹೇಳಿ. ಇಫ್ ಇನ್ ಕೇಸ್ ನಿಮ್ಮ ಪೇರೆಂಟ್ಸ್ಗಳೇ ಹೇಳ್ತಾ ಇದ್ದಾರೆ ಅಂದರೆ, ಕೆಲವೊಬ್ಬರು ಮನೇಲಿ ಹೊಡಿಯೋದು ಮಾಡ್ತಾರೆ ತೊಗೊಂಡು ಬಂದಿಲ್ಲ ಅಂತಂದರೆ. ಸೊ ಇದೆಲ್ಲ ತುಂಬ ತಪ್ಪಾಗುತ್ತೆ. ಸೊ ನೀವು ಪೇರೆಂಟ್ಸ್ಗಳಾಗ್ಬಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಬುದ್ಧಿನ ಕಲಿಸ್ಬೇಕಾಗುತ್ತೆ. ಇನ್ ಕೇಸ್ ನೀವು ಇವಾಗ ಕಳಿಸಿದ್ರೆ ಅವರಿಗೆ ತೊಗೊಂಡು ಬನ್ನಿ ಅಂತ ಅಂದರೆ ನೆಕ್ಸ್ಟ್ ಅವ್ರು ಅದನ್ನು ಕಲಿತಾರೆ. ಸೊ ದಯವಿಟ್ಟು ಈ ಥರ ಕೆಲಸನ ಮಾಡಬೇಡಿ ಅಂತ ಹೇಳುವಂಥ ಉದ್ದೇಶನೇ ಈ ವಿಡಿಯೋ ಆಗಿತ್ತು. ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಉದ್ದೇಶ. ಇದರಿಂದ ಕಲಿತಾರೆ ಬಿಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ, ಬಟ್ ಇದೊಂದು ನಮ್ಮ ಚಿಕ್ಕ ಪ್ರಯತ್ನ. ಇದರಿಂದ ಒಂದು 4 ಜನನಾದರೂ ಕಲಿಬೋದು ಅನ್ನುವಂಥ ಒಂದು ನಂಬಿಕೆ ನನಗೆ. ಸೊ ಹಾಗಾಗಿ ದಯವಿಟ್ಟು ನೆಕ್ಸ್ಟು ಯಾರೇ ಮಕ್ಕಳಿಗೆ ಹೇಳಿದ್ರು ಮಕ್ಕಳು ತೊಗೊಂಡು ಬರೋಲ್ಲ ಅಂತ ಹೇಳಿ ಪೇರೆಂಟ್ಸ್ಗಳು ನೀವು ಕೂಡ ಮಕ್ಕಳಿಗೆ ಕಳಿಸ್ಬೇಡಿ. ಮತ್ತು ಮೇನ್ ಏನು ಅಂತಂದರೆ, ಈಗ ಶಾಪಲ್ಲಿ ಯಾರೆಲ್ಲ ಇರ್ತಾರೆ, ಸಿಗರೇಟ್ ಮಾರೋರಾಗಿರ್ಬೋದು, ಡ್ರಿಂಕ್ಸ್ ಮಾಡೋರಾಗಿರ್ಬೋದು, ನೋಡ್ಕೊಳ್ಳಿ. ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಬಂತು ಅಂದರೆ ಕೊಡೋಕ್ಕೆ ಹೋಗಬೇಡಿ, ನಿಮ್ಮ ಪೇರೆಂಟ್ಸ್ನೇ ಕಳಿಸ್ಕೊಡಿ ಅಂತ ಹೇಳಿ. ಇಲ್ಲ ಅಂತ ನಿಮಗೆಲ್ಲ ಕೊಡಲ್ಲ, ನೀವು ಇದೆಲ್ಲ ತಪ್ಪು ಅಂತ ನೀವು ಅವ್ರಿಗೆ ಅಲ್ಲೇ ಎಜುಕೇಟ್ ಮಾಡೋದ್ರಿಂದ ಅವರು ಸ್ವಲ್ಪ ಕಲಿತಾರೆ, ಅವರಿಗೂ ಒಂದು ಸ್ವಲ್ಪ ಭಯ ಇರುತ್ತೆ, ಇಲ್ಲ ನಮ್ಗೆ ಕೊಡಲ್ಲ ಅನ್ನೋಂಥದ್ದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.